ಮಕ್ಕಳೇ, ನಮ್ಮ ವೇದಾಂತು SSLC ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಮಕ್ಕಳೇ, ಯಾರೆಲ್ಲ ಕ್ಲಾಸ್ 9th ಮುಗಿಸಿ ಕ್ಲಾಸ್ 10th ಬರ್ತಿದ್ದೀರೋ, ಒಬ್ವಿಯಸ್ಲಿ ನಿಮ್ಮ ತಲೆಯಲ್ಲಿ ಒಂದು ಒಪಿನಿಯನ್ ಇರುತ್ತೆ, ಹೌದಾ? ಹೇಗಿರುತ್ತೆ ಅಂದರೆ, ಕೇಳ್ತಾ ಬಂದಿರ್ತೀರ ನಿಮ್ಮ ಸೀನಿಯರ್ಸ್ ಏನು ಹೇಳ್ತಿರ್ತಾರೆ ಅದನ್ನು ಕೇಳಿ ಕೇಳಿ ನಿಮ್ಮ ತಲೆಯಲ್ಲಿ ಆ ರೀತಿ ಒಪಿನಿಯನ್ ಬಂದಿರಬಹುದು. ಎಲ್ರಿಗೂ ಅಲ್ಲದೆ ಇದ್ರೂ ಸುಮಾರು ಜನಕ್ಕೆ ಈ ರೀತಿ ಒಪಿನಿಯನ್ ಇರುತ್ತೆ ಮನಸ್ಸಲ್ಲಿ. ಅದೇನಪ್ಪ ಅಂದರೆ, ಕ್ಲಾಸ್ 10th ಬೋರ್ಡ್ ಎಕ್ಸಾಮ್ಸ್ ಅಂದರೆ ತುಂಬ ಕಷ್ಟ, ಹೌದಾ? ಸೊ ಬೋರ್ಡ್ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂದರೆ ಮಿನಿಮಮ್ 9ರಿಂದ 10 ತಾಸು ದಿನ ಓದಬೇಕು, ಹೌದಾ? ಇಲ್ಲ ಅಂದರೆ ಪಾಸ್ ಆಗೋದು ಕಷ್ಟ ಅಂತೆ, ಏನು ತುಂಬ ಕಷ್ಟ ಇರುತ್ತಂತೆ ಕ್ವಶನ್ ಪೇಪರು. ಯಾಕೆಂದರೆ ಇಷ್ಟು ದಿನ ಸ್ಕೂಲಲ್ಲಿ ಕ್ವಶನ್ ಪೇಪರ್ ಬರ್ತಿತ್ತು, ಸ್ಕೂಲಲ್ಲೇ ಪ್ರಿಪೇರ್ ಆಗ್ತಿತ್ತು, ಸ್ಕೂಲಲ್ಲೇ ಕರೆಕ್ಷನ್ ಆಗ್ತಿತ್ತು. ಆದರೆ ಇವಾಗ ಬೋರ್ಡ್ಸ್ ಅಷ್ಟು ಸುಲಭ ಅಲ್ಲ, ತುಂಬ ಕಷ್ಟ ಇರುತ್ತೆ, ಹೌದಾ? ಈ ರೀತಿಯಾಗೆಲ್ಲ ನಿಮ್ಮ ತಲೆಯಲ್ಲಿ ಯೋಚನೆ ಇರುತ್ತೆ. ಮತ್ತು ಏನಪ್ಪ ಮಾಡೋದು, ಯಾವಾಗಲೂ ಓದ್ತಾನೆ ಇರಬೇಕಲ್ಲ, ನನಗಂತೂ ಇಂಟ್ರೆಸ್ಟೇ ಇಲ್ಲ. ಈಗ ನೋಡಿದರೆ ಮನೆಯಲ್ಲಿ ಪೇರೆಂಟ್ಸೂ ಓದು ಅಂತಾರೆ, ಸ್ಕೂಲಲ್ಲೂ ಓದಿಸ್ತಿರ್ತಾರೆ, ಯಾವಾಗಲೂ ಓದೋದೇನಾ ನನ್ನ ಕೆಲಸ? ಛೇ 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 ಛೇ, ಯಾಕಾದರೂ ಕ್ಲಾಸ್ 10th ಬಂದು ಅಂತ ಯೋಚನೆ ಮಾಡ್ತಿರ್ಬೋದು, ಕರೆಕ್ಟಾ? ಫಸ್ಟ್ ಆಫ್ ಆಲ್ ಅದೆಲ್ಲ ಎಂಥದ್ದು ಇಲ್ಲ, ಓಕೆ? ಸೊ ಇಷ್ಟು ದಿನ ನೀವೇನು ಓದ್ತಿದ್ರಲ್ಲ ಅದೇ ರೀತಿ ಓದಿ, ಚೆನ್ನಾಗಿ ಓದ್ತಿದ್ರಿ ಅಂದರೆ ಅದೇ ರೀತಿನೇ ಕಂಟಿನ್ಯೂ ಮಾಡಿ. ಇಲ್ಲಪ್ಪ ಒಂದು ಲೆವೆಲಿಗೆ ಇದ್ದೆ ಅಂತ ಅಂದರೆ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿ, ಓಕೆ? ಸೊ ಯಾವ ರೀತಿ ಎಫರ್ಟ್ ಹಾಕಬೇಕು ಹೋಗ್ತಾ ಹೋಗ್ತಾ ನಿಮಗೆ ತಿಳಿಯುತ್ತೆ. ಡೆಫಿನೆಟ್ಲಿ ಐ ವಿಲ್ ಮೀ ಆ್ಯಂಡ್ ಆಲ್ ಅದರ್ ಟೀಚರ್ಸ್ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು. ಇಲ್ಲಿ ವಿಷಯ ಏನು ಅಂದರೆ, ಕ್ಲಾಸ್ 10th ಬೋರ್ಡ್ ಎಕ್ಸಾಮ್ ನಿಜವಾಗ್ಲೂ ನೀವು ಅಂದ್ಕೊಂಡ ಹಾಗೆ ಡಿಫಿಕಲ್ಟ್ ಅಲ್ಲ. ಇಟ್ಸ್ ನಾಟ್ ಆ್ಯಸ್ ಡಿಫಿಕಲ್ಟ್ ಆ್ಯಸ್ ಯು ಥಿಂಕ್. ನೀವು ಯೋಚನೆ ಮಾಡೋ ರೀತಿಯಲ್ಲಿ ತುಂಬ ಕಷ್ಟ ಇಲ್ಲ ಮಕ್ಕಳೇ. ಯಾಕಪ್ಪ ಅಂದರೆ, ಇಲ್ಲಿ ನಿಮಗೆ ಸಾಲ್ವ್ ಮಾಡದೇ ಇರುವಂಥ ಪ್ರಶ್ನೆಗಳನ್ನೇನು ಕೊಡೋದಿಲ್ಲ. ಕೊಡೋ ಪ್ರಶ್ನೆಗಳೆಲ್ಲ ಮೋಸ್ಟ್ ಆಫ್ ದ ಕ್ವೆಶನ್, ರಿಮೆಂಬರ್ 80 to 90% ಆಫ್ ದ ಕ್ವೆಶನ್ಸ್ ಆರ್ ಫ್ರಮ್ NCERT. ಓಕೆ? ಸೊ ಹಾಗಿದ್ರೆ NCERT ಈಸ್ ಲಿಟ್ರಲಿ ಇಂಪಾರ್ಟೆಂಟ್ ಮಕ್ಕಳೇ. ನಿಮಗೆ ಇದು ಗಾಡ್ ಫಾದರ್ ಇದ್ದ ಹಾಗೆ. ಇದನ್ನು ನೀವು ಉದ್ಗ್ರಂಥ, ಇದು NCERTಯನ್ನು ಬಿಟ್ಟು ನೀವು ಯಾವುದೇ ಗೈಡ್ ತಗೊಳ್ರಿ, ಯಾವುದೇ ಕ್ವೆಶನ್ ಬ್ಯಾಂಕ್ ತಗೊಳ್ರಿ, ನೋ, ಸಾಧ್ಯನೇ ಇಲ್ಲ. ಈವನ್ ಟಾಪರ್ಸ್ ದೇ ವಿಲ್ ಜಸ್ಟ್ ಗೋ ಥ್ರೂ ವಿತ್ ದ NCERT ಮಲ್ಟಿಪಲ್ ಟೈಮ್ಸ್. ಅವರು ಪದೇ 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 ಅದನ್ನೇ ತಿರುಗಿಸಿ ಹಾಕ್ತಾರೆ. ಹಾಗಾಗಿ ದೇ ವಿಲ್ ಬಿಕಮ್ ಟಾಪರ್. ಎಸ್, ದಿಸ್ ಇಸ್ ದ ಟ್ರುತ್. ಸೊ ಹಾಗಿದ್ರೆ ನೀವು ಬೋರ್ಡ್ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂತಂದರೆ ಮೊದಲನೇದಾಗಿ NCERTಯನ್ನು ಪ್ರಿಫರ್ ಮಾಡಬೇಕು. ಅದೇ ನಿಮ್ಮ ಪ್ರಾಮುಖ್ಯತೆ ಆಗಿರಬೇಕು, ಪ್ರಿಯಾರಿಟಿ ಆಗಿರಬೇಕು. 1000 ರಿಸೋರ್ಸಸ್ಗಳು, ಅದು ಇದು ಬುಕ್ಸ್ಗಳನ್ನೆಲ್ಲ ತೊಗೊಂಬಂದು NCERTಯನ್ನು ಮಧ್ಯದಲ್ಲಿಟ್ಟು ಅದರಲ್ಲೊಂದಿಷ್ಟು ಇದರಲ್ಲೊಂದಿಷ್ಟು ಇದರಲ್ಲೊಂದಿಷ್ಟು ಎಲ್ಲ ಓದಿದರೆ ಖಂಡಿತ ನೀವು ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಟ್ರಸ್ಟ್ ಮೀ. ಸೊ ಮೊದಲನೇದಾಗಿ ನಿಮ್ಮ ತಲೆಯಲ್ಲಿ ಏನು ಫಿಕ್ಸ್ ಮಾಡ್ಕೋಬೇಕು, ನೀವೇನೇ ಕಲ್ತ್ರೂ NCERTಯಲ್ಲಿ ಅಲಾಂಗ್ ವಿತ್ ಎಕ್ಸಾಂಪಲ್ಸ್, ಎಕ್ಸಸೈಸ್ ಕ್ವಶನ್ಗಳು, ಎಕ್ಸಾಂಪಲ್ ಕ್ವಶನ್ಗಳು ಥರೋ ಆಗಿ ಕಲೀರಿ. ಇಟ್ಸ್ ಇನಫ್. ಹೌದಾ ಮ್ಯಾಮ್? ಹಾಗಾದರೆ NCERT ಕಲ್ತ್ಬಿಟ್ರೆ ಮುಗ್ದು ಹೋಯ್ತು, ಔಟ್ ಆಫ್ ಔಟ್ 80 to 90% ವಿಲ್ ಬಿ ಕವರ್ಡ್ ಫ್ರಮ್ NCERT ಓನ್ಲಿ. ಹಾಗಿದ್ರೆ 10% ಎಲ್ಲಿ ಮ್ಯಾಮ್? 10% ಯು ಕ್ಯಾನ್ ರೆಫರ್ ವಿತ್ PYQs ಆರ್ ಕ್ವಶನ್ ಬ್ಯಾಂಕ್. ಕ್ವಶನ್ ಬ್ಯಾಂಕ್ ಅನ್ನೋದಕ್ಕಿಂತ PYQsಗಳು. ಸೊ ಕಳೆದ 3-4 ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನೀವು ಥರೋ ಆಗಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಇಟ್ಸ್ ಇನಫ್. ಸೊ NCERTಯನ್ನು ನೋಡಿ, ಎಲ್ಲವೂ ಸುಲಭನೇ ಇದೆ, ಆದರೆ ಆ ಸುಲಭ ಅನ್ನೋದಕ್ಕೆ ಕನ್ಸಿಸ್ಟೆನ್ಸಿ ಅನ್ನುವಂತಹ ಏನಂತ ಹೇಳ್ತೀವಿ, ಒಂದು ಮದ್ದು ಇರಲೇಬೇಕು. ಕನ್ಸಿಸ್ಟೆನ್ಸಿ ಹೇಳಿದಷ್ಟು ಸುಲಭ ಅಲ್ಲ, ಡಿಸಿಪ್ಲಿನ್ ಹೇಳಿದಷ್ಟು ಸುಲಭ ಅಲ್ಲ ಮಕ್ಕಳೇ. ದಿನ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳಿ ಅಂದರೆ ಎಷ್ಟು ಜನಕ್ಕೆ ಸಾಧ್ಯ? ಅದನ್ನೇ ರೊಟೀನ್ ಮಾಡ್ಕೊಂಡಿರೋರಿಗೆ ಖಂಡಿತ ಅದು ಸಾಧ್ಯ. ಆದರೆ ಯಾವತ್ತೋ ಒಂದಿನ ಎದ್ದೇಳೋರಿಗೆ ಅಂದರೆ 5 ಗಂಟೆಗೆ ಏಳೋರಿಗೆ 5 ಗಂಟೆ ಏಳಬೇಕು ಅಂದರೆ ತುಂಬ ಕಷ್ಟನೇ. ಆದರೆ ದಿನನಿತ್ಯ ಅದೇ ರೊಟೀನ್ ಆದವರಿಗೆ ಇಟ್ಸ್ ನಾರ್ಮಲ್ ರೊಟೀನ್. ದಿನನಿತ್ಯ ಅದೇ ಕೆಲಸ ಮಾಡ್ತಾರೆ, 5 ಗಂಟೆಗೆ ಹೇಳ್ತಾರೆ, ಓದ್ತಾರೆ, ಬರೀತಾರೆ, ಅದು ಇದು ಓಕೆ, ಹೌದಾ? ಸೊ ಹಾಗಿದ್ರೆ ಈಗ ಓದೋದು ಏನಾಗಬೇಕು? ರೊಟೀನ್ ಆಗಬೇಕು. ಏನಾಗಬೇಕು? ಹ್ಯಾಬಿಟ್ ಆಗಬೇಕು. ಸೊ ಹಾಗಾಗಿ ನೀವೇನು ಮಾಡಬೇಕು? NCERTಯನ್ನು ಸರಿಯಾಗಿ ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಓಕೆ? ಸರಿಯಾಗಿ ಓದೋದಂದರೆ ಏನು? ಮೇಜರ್ ಆಗಿ NCERTಯಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಚಾಪ್ಟರ್ಗಳ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ದೆನ್ ಎಕ್ಸಾಂಪಲ್ಸ್ಗಳನ್ನು ಸರಿಯಾಗಿ ಕಲೀರಿ, ಪ್ರಾಕ್ಟೀಸ್ ಮಾಡಿ, ಓದ್ರಿ. ಮ್ಯಾಥ್ಸಲ್ಲಿ ಪ್ರಾಕ್ಟೀಸ್ ಮಾಡಿ, ಬೇರೆ ಸಬ್ಜೆಕ್ಟಲ್ಲಿ ಓದಿ. ಇನ್ನು ಎಕ್ಸಸೈಸ್ ಕ್ವಶನ್ಗಳನ್ನು ಕೂಡ
ಕಂಪಲ್ಸರಿ ಯಾವುದನ್ನು ಬಿಡದೆ ಸರಿಯಾಗಿ ಅರ್ಥ ಮಾಡಿಕೊಂಡು ಕಲೀರಿ. ಓಕೆ, ಇವಾಗ ತಾನೇ ಕ್ಲಾಸ್ 10ಗೆ ಬಂದಿದ್ದೀರಾ ಅಂದರೆ ಡೆಫಿನೆಟ್ಲಿ ಇಡೀ ವರ್ಷ ಪೂರ್ತಿ ಇದೆ. ಓಕೆ, ವರ್ಷ ಪೂರ್ತಿ ಇದೆ ಅಂತ ಹೇಳಿ ನೀವು ನೆಗ್ಲೆಕ್ಟ್ ಮಾಡ್ತಾ ಹೋಗಬೇಡಿ. ಯಾಕೆಂದರೆ ನೆಗ್ಲೆಕ್ಟನ್ನು ನೀವೀಗ ಬಿತ್ತನೆ ಮಾಡಿದರೆ ಮುಂದೆ ನೆಗ್ಲೆಕ್ಟೇ ನಿಮಗೆ ಏನಾಗುತ್ತೆ, ಆನ್ಸರ್ ಆಗಿ ಬರುತ್ತೆ. ಸೊ ಬೇಡ, ವರ್ಷ ಪೂರ್ತಿ ಇದೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬೇಡಿ, ಇವಾಗಲಿಂದನೇ ಓದ್ತಾ ಹೋಗಿ. ಓಕೆ, ಇಫ್ ಯು ವಾಂಟ್ ಟು ಬಿಕಮ್ ಎ ಟಾಪರ್ ದೆನ್ ನೌ ಓನ್ಲಿ ಯು ಶುಡ್ ಸ್ಟಾರ್ಟ್. ಓಕೆ, ಫೈನ್. ಸೊ ಮ್ಯಾಮ್ ಹಾಗಂದರೆ ಇವಾಗ ಓದಿದರೆ ಮಾತ್ರ ಟಾಪರ್ ಆಗ್ತೀವಿ, ಆಮೇಲೆ ಎಕ್ಸಾಮ್ ಮುಂದೆ ಓದಿದರೆ ಟಾಪರ್ ಆಗಲ್ವಾ? ಖಂಡಿತ ಆಗ್ತೀರಾ, ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಹಾರ್ಡ್ ವರ್ಕ್. ಎಕ್ಸಾಮ್ ಮುಂದೆ ಓದೋರು ಟಾಪರ್ ಆದವರು ಇದ್ದಾರೆ, ಆದರೆ ಅವರೆಲ್ಲ ಹಾರ್ಡ್ ವರ್ಕ್ ಮಾಡಿರ್ತಾರೆ. ಇಲ್ಲ ಅದನ್ನಾದರೂ ಮಾಡ್ಲಿಕ್ಕೆ ತಯಾರಿರಬೇಕು, ಇಲ್ಲ ಅಂದರೆ ಕನ್ಸಿಸ್ಟೆಂಟ್ ಆಗಿ ಇವಾಗಲೇ ಓದುವಂಥ ಪ್ರಯತ್ನನಾದರೂ ಮಾಡಬೇಕು. ಓಕೆ, ಫೈನ್, ಆಲ್ ರೈಟ್. ಇನ್ನು ಬೋರ್ಡ್ಸ್ ಟೆಸ್ಟ್ ಪ್ರೆಸೆಂಟೇಷನ್ ಮೋರ್ ದೆನ್ ಇಂಟೆಲಿಜೆನ್ಸ್. ಸೊ ನೋಡಿ ಮಕ್ಕಳೇ, ಬೋರ್ಡ್ಸ್ ಆ್ಯಕ್ಚುಲಿ ನಿಮ್ಮಿಂದ ಏನಪ್ಪ ಎಕ್ಸ್ಪೆಕ್ಟ್ ಮಾಡೋದು ಅಂದರೆ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್. ಈಗ ಎಕ್ಸಾಮಲ್ಲಿ ವೇ ಆಫ್ ಕಮ್ಯುನಿಕೇಷನ್, ವೇ ಆಫ್ ಪ್ರೆಸೆಂಟಿಂಗ್ ಅಂದರೆ ಅದು ರೈಟಿಂಗ್ ಮುಖಾಂತರನೇ, ಬೇರೆ ಯಾವುದನ್ನು ನೀವು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಷ್ಟೇ ನಾಲೆಡ್ಜ್ ಇರಬಹುದು, ಮಾತಾಡ್ಲಿಕ್ಕೆ ಬಿಡ್ತಾರಾ? ಇಲ್ಲ, ಹೌದಾ? ನಿಮ್ಮ ನಾಲೆಡ್ಜನ್ನು ಎಲ್ಲಾದರೂ ಬೋರ್ಡಲ್ಲಿ ಯಾರಿಗಾದರೂ ಬರೆದು ತೋರಿಸ್ಲಿಕ್ಕೆ ಬಿಡ್ತಾರಾ? ಇಲ್ಲ. ಸೊ ಓನ್ಲಿ ವೇ ಆಫ್ ಕಮ್ಯುನಿಕೇಷನ್ ಇಸ್ ಪ್ರೆಸೆಂಟಿಂಗ್ ಇಸ್ ಥ್ರೂ ರೈಟಿಂಗ್ ಓನ್ಲಿ. ಹಾಗಿದ್ರೆ ಅದನ್ನೇ ನೀಟಾಗಿ ಮಾಡಿ. ಏನು ಮಾಡ್ಬೇಕು ಮ್ಯಾಮ್ ಅದರಲ್ಲಿ? ನೀಟಾಗಿ ಬರೆದು ಬಿಟ್ರೆ ಆಯ್ತಾ? ಇಲ್ಲ, ಮಾರ್ಕ್ಸ್ನ ಪ್ರಕಾರ 1 ಮಾರ್ಕಿಗೆ ಎಷ್ಟು ಬೇಕು ಅಷ್ಟನ್ನ ಬರೀರಿ. 4 ಮಾರ್ಕ್ಸಿಗೆ ಎಷ್ಟು ಬೇಕು 4 ಮಾರ್ಕ್ಸಿಗೆ ಸ್ಟೆಪ್ ವೈಸ್ ನೀಟಾಗಿ ಬರೀತಾ ಹೋಗಿ. ಓಕೆ, ಸೊ ಸ್ಟೆಪ್ ವೈಸ್ ಕ್ವೆಶನ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಿ. ಓಕೆ, ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಪ್ರಶ್ನೆಗಳನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ. ಓಕೆ, ಸೊ ಅಲ್ಲಿ ಅವರು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರೆಸೆಂಟೇಷನ್ ಇದ್ದರೆ ಡೆಫಿನೆಟ್ಲಿ ನೀವು ಒಳ್ಳೆ ಸ್ಕೋರ್ ಮಾಡಬಹುದು. ನೀವು ಎಷ್ಟೇ ಬುದ್ಧಿವಂತರಾಗಿದ್ರೂ ಕೂಡ ನೀವಲ್ಲಿ ಪ್ರೆಸೆಂಟೇಷನ್ ಸರಿಯಾಗಿ ಮಾಡ್ತಿಲ್ಲ ಅಂದರೆ ಇಟ್ಸ್ ನಾಟ್ ಆಫ್ ಎನಿ ಯೂಸ್. ಓಕೆ, ಎಸ್. ಸೊ ಬೋರ್ಡ್ಸ್ ಟೆಸ್ಟ್ ಮಾಡೋದು ನಿಮ್ಮ ಒಂದು ಪ್ರೆಸೆಂಟೇಷನನ್ನು. ಫೈನಲಿ, ಕನ್ಸಿಸ್ಟೆನ್ಸಿ ಇಸ್ ದ ಕೀ ಟು ಸಕ್ಸಸ್. ಇದಂತಲ್ಲ ಮಕ್ಕಳೇ, ನೀವು ಯಾವುದನ್ನೇ ತಗೊಳ್ರಿ, ಯಾವುದೇ ಫೀಲ್ಡಲ್ಲಾದ್ರೂ ಕೂಡ ನೀವು ಸಕ್ಸಸ್ಸನ್ನು ಕಾಣಬೇಕು ಅಂದರೆ ಕನ್ಸಿಸ್ಟೆನ್ಸಿ ತುಂಬಾ ಅಗತ್ಯ. ಓಕೆ, ಸೊ ಈಗ ನೀವು ಡ್ಯಾನ್ಸರ್ ಆಗಬೇಕು ಅಂತ ಆಸೆ ಪಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಸೊ ಡ್ಯಾನ್ಸ್ ಇಷ್ಟ, ಡ್ಯಾನ್ಸರ್ ಆಗಬೇಕು ಅಂತ ಆಸೆ. ಹಾಗಿದ್ರೆ ನಿಮಗೆ ಇಷ್ಟ ಅನ್ನೋ ಕಾರಣಕ್ಕೆ ಡ್ಯಾನ್ಸರ್ ಆಗಲಿಕ್ಕೆ ಸಾಧ್ಯ ಇದೆನಾ? ಖಂಡಿತ ಇಲ್ಲ. ನಿಮಗೆ ಡ್ಯಾನ್ಸ್ ಇಷ್ಟ ಇರ್ಬೋದು, ಬಟ್ ಯು ಶುಡ್ ಪ್ರಾಕ್ಟೀಸ್ ಇಟ್. ಒಂದಿನ ಮಾಡಬೇಕಾ? ಇಲ್ಲ, ದಿನನಿತ್ಯ ಪ್ರಾಕ್ಟೀಸ್ ಮಾಡಬೇಕು ಡ್ಯಾನ್ಸನ್ನು. ಆವಾಗ ಮಾತ್ರ ನೀವು ಒಳ್ಳೆ ಡ್ಯಾನ್ಸರ್ ಆಗಬಹುದು. ಆ್ಯಂಡ್ ಬೇರೆಯವರಿಗಿಂತ ಹೆಚ್ಚಿನದಾಗಿ ಎಫರ್ಟ್ ಹಾಕಬೇಕು. ಆವಾಗ ಬೇರೆ ಎಲ್ಲ ಡ್ಯಾನ್ಸರ್ಗಿಂತ ನೀವೇ ಟಾಪ್ ಆಗೋದಕ್ಕೆ ಸಾಧ್ಯ. ಇನ್ ದ ಸೇಮ್ ವೇ ಇಲ್ಲಿನೂ ಅಷ್ಟೇ ಮಕ್ಕಳೇ, ನೀವು ಓದೋದನ್ನು ರೊಟೀನ್ ಆಗಿ ಮಾಡ್ಕೊಳ್ಳಿ, ಅದನ್ನು ಇಷ್ಟಪಟ್ಟು ಓದಿ. ನಿಮಗೆ ಸ್ಟಾರ್ಟಿಂಗ್ ಓದಲಿಕ್ಕೆ ಮನಸ್ಸು ಬರೋದಿಲ್ಲ ಅಂದ್ರೂ ಕೂಡ ಸುಮ್ಮನೆ ಟೆಕ್ಸ್ಟ್ ಬುಕ್ಕನ್ನು ತೆಗೆದು ಒಂದು 10 ನಿಮಿಷ ಸುಮ್ಮನೆ ಅದ್ರ ಮುಂದೆ ಕೂಡಿ. ಓಕೆ, ಸುಮ್ಮನೆ ಕೂತ್ಕೊಳ್ರಿ. ಕೂತ್ಕೊಂಡ ತಕ್ಷಣ ಆಟೋಮೆಟಿಕ್ಕಾಗಿ ನಿಮಗೆ ಒಂದು ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಮೊದಲನೇ ದಿನ ಸುಮ್ಮನೆ ಟೆಕ್ಸ್ಟ್ ಬುಕ್ ತೆಗೆದು ಕೂತ್ಕೊಳ್ರಿ. ಮ್ಯಾಮ್ ಬರಲಿಲ್ಲ, ಮ್ಯಾಮ್ ನೀವು ಹೇಳ್ತಿದ್ದೀರಾ ಬರ್ತಿಲ್ಲ, ಇರಲಿ, 2ನೇ ದಿನ ಮಾಡಿರಿ, 3ನೇ ದಿನ ಮಾಡಿರಿ, ನಿಮ್ಮ ಬ್ರೈನ್ ಇಟ್ ವಿಲ್ ಸ್ಟಾರ್ಟ್ ವೈರಿಂಗ್. ಓಕೆ, ಬುಕ್ ತೆಗಿತಿದ್ದೀನಿ ಅಂದರೆ ಓದಬೇಕಲ್ವಾ? ಓದು, ಇಂಟ್ರೆಸ್ಟ್ ತಗೊಳ್ಳುತ್ತೆ ಆಟೋಮೆಟಿಕ್ಕಾಗಿ. ಎಲ್ಲವನ್ನು ಕೂಡ ನಾವು ವಿ ಕ್ಯಾನ್ ವೈರ್ ಅವರ್ ಬ್ರೈನ್. ಸೊ ಅದನ್ನು ಯಾವ ರೀತಿ ಬೇಕೋ ಆ ರೀತಿ ನಾವು ಚೇಂಜ್ ಮಾಡ್ಕೋಬಹುದು. ಅದಕ್ಕೆ ನಾವು ಇನ್ಸ್ಟ್ರಕ್ಷನ್ ಕೊಡ್ಬೋದು. ಸೊ ಅದೆಲ್ಲವೂ ನಮ್ಮ ಮನಸ್ಸು ಮೇಲೆ ಡಿಪೆಂಡ್ ಆಗಿರುತ್ತೆ ಮಕ್ಕಳೇ. ಸೊ ಹಾಗಾಗಿ ನಾವು ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಹೋಗಬೇಕು. ಇದು ತುಂಬ ಇಂಪಾರ್ಟೆಂಟ್. ಆಲ್ ರೈಟ್, ಫೈನ್. ಸೊ ನೀವೆಲ್ಲರೂ ಕೂಡ ಕ್ಲಾಸ್ 10ನ ಬಗ್ಗೆ ಏನಾದರೂ ಭಯ ಇಟ್ಕೊಂಡಿದ್ರೆ ಅದೆಲ್ಲ ಎಂಥದ್ದು ಇಲ್ಲ. ಇಟ್ ಈಸ್ ಆಲ್ಸೋ ನಾರ್ಮಲ್ ಕ್ಲಾಸ್. ಓಕೆ, ಸೊ ಇಷ್ಟು ದಿನ ಯಾವ ರೀತಿ ಇದ್ರೂ ಅದೇ ರೀತಿನೇ. ಆದರೆ ನೀವು ಸ್ಕೋರ್ ಮಾಡಬೇಕು, ಒಳ್ಳೆ ಮಾರ್ಕ್ಸನ್ನು ತೆಗಿಬೇಕು ಅಂದರೆ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್. ಹಾಗೆ NCERTಯನ್ನು ಥರೋ ಆಗಿ ಕಲಿಯೋದು ಮತ್ತೊಂದು ಇಂಪಾರ್ಟೆಂಟ್ ವಿಷಯ. ಓಕೆ, ಸೊ ಇಷ್ಟು ವಿಷಯನ ತಲೆಯಲ್ಲಿ ಇಟ್ಕೊಳ್ಳಿ. ಒಂದು ಡಿಸಿಪ್ಲಿನಿಟಿ, ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಾ ಹೋಗಿ. ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಟು ಗ್ರೋ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ನೀವು ಟಾಪರ್ ಆಗಬೇಕಂದ್ರೆ ಟಾಪರ್ ಆಗ್ತೀರಾ, ಡಿಸ್ಟಿಂಕ್ಷನ್ ಬೇಕು ಅಂದರೆ ಡಿಸ್ಟಿಂಕ್ಷನ್ ತಗೊಳ್ತೀರಾ. ಎಲ್ಲವೂ ನಿಮ್ಮ ಕೈಯಲ್ಲಿದೆ, ನೀವೇ ಅದನ್ನು ಶೇಪ್ ಮಾಡೋರು ಕೂಡ. ಓಕೆ, ಆಲ್ ರೈಟ್. ಸೊ ಟೀಚರ್ಸ್ ಏನಿದ್ರು ಡೈರೆಕ್ಷನ್ ತೋರಿಸ್ತಾರೆ, ಆ ಡೈರೆಕ್ಷನಲ್ಲಿ ಹೋಗೋದು ಬಿಡೋದು ನಿಮ್ಮ ಕೈಯಲ್ಲೇ ಇದೆ. ಹೌದಾ? ಕರೆಕ್ಟ್ ಅಲ್ವಾ? ಎಸ್. ಸೊ ಹಾಗಾಗಿ ನೀವು ಜೆನ್ಯೂನ್ ಆಗಿ ಎಫರ್ಟ್ ಹಾಕಿ, ಎವ್ರಿಥಿಂಗ್ ವಿಲ್ ಬಿ ಗೋಯಿಂಗ್ ಟು
ಆಲ್ ರೈಟ್, ಫೈನ್. ಸೊ ಹಾಗಿದ್ರೆ ಮಕ್ಕಳೇ, ಐ ಥಿಂಕ್ ನಿಮಗೆ ನಾನು ಹೇಳಿದ್ದು ಎಲ್ಲ ಪಾಯಿಂಟ್ಸ್ಗಳು ಕೂಡ ತಲೆಯಲ್ಲಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.